ಗಿಲ್ಲಿ ನಟ ಈಗ ಸಿನಿಮಾದಲ್ಲಿ ಯಾವ ರೇಂಜ್ಗೆ ಬ್ಯುಸಿ ಆಗಿದ್ದಾರೆ ತಾವೆಲ್ಲರೂ ನೋಡಿರ್ತೀರಾ. ಗಿಲ್ಲಿ ಮತ್ತೆ ಕಾವ್ಯ ಇಬ್ಬರು ಕೂಡ ಒಟ್ಟಿಗೆ ಸಿನಿಮಾದಲ್ಲಿ ನಟಿಸಬೇಕು ಅಂತ ಜನರು ಕೂಡ ತುಂಬಾನೇ ಆಸೆಯನ್ನು ಸಹ ವ್ಯಕ್ತಪಡಿಸ್ತಾರೆ. ಗಿಲ್ಲಿಗೆ ಸಿನಿಮಾ ಆಫರ್ಸ್ಗಳು ಬರ್ತಾ ಇದೆ, ಅದು ಹೀರೋ ಆಗಿ ಕೂಡ ಕಾಣಿಸ್ಕೊತಾ ಇದ್ದಾರೆ. ಆದ್ರೆ ಜನರು ಹೀರೋ ಆಗಿ ಗಿಲ್ಲಿನ ಸ್ವೀಕರಿಸ್ತಾರ, ಸಿನಿಮಾ ಕಥೆನ ಜನರು ಒಪ್ಕೋತಾರ ಮೇನ್. ಯಾಕೆಂದ್ರೆ ಇಷ್ಟು ವರ್ಷಗಳ ಕಾಲ ಕಾಮಿಡಿಯನ್ನು ಮಾಡ್ಕೊಂಡು ಬಂದಂತವ್ರು ಈಗ ಸದ್ಯಕ್ಕೆ ವರ್ಕೌಟ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಇವರು ಈಗ ಸಿನಿಮಾದಲ್ಲಿ ಹೀರೋ ಆಗಿ ಕಾಣಿಸ್ಕೋತಾರೆ ಅಂದ್ರೆ ಜನರು ಎಷ್ಟರ ಮಟ್ಟಿಗೆ ಒಪ್ಕೊಳ್ತಾರೆ ಅಂತ ಒಂದು ರೀತಿಯಲ್ಲಿ ಕುತೂಹಲ ಎಲ್ರಿಗೂ ಕೂಡ ಇರುತ್ತೆ. ಒಟ್ಟಾರೆ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಿದ್ದಾರೆ, ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಾ ಇದ್ದಾರೆ. ಗಿಲ್ಲಿಗೆ ನಿಜವಾಗ್ಲೂ ಕೂಡ ಅದ್ಭುತವಾದಂತಹ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ. ಕಾವ್ಯ ಅವರು ಕೂಡ ಸಿನಿಮಾ ಆಫರ್ಸ್ ಗಳು ಅವ್ರಿಗೂ ಬರ್ತಾ ಇದೆ. ಸೊ ಮತ್ತೆ ಕೆಲವೊಂದಿಷ್ಟು ಈವೆಂಟ್ಸ್ ಗಳಲ್ಲಿ ಬಿಸಿ ಆಗ್ತಿದ್ರೆ ಒಪ್ಪಂದ ಅಂದ್ರೆ ಇಬ್ಬರಿಗೂ ಕೂಡ ಒಪ್ಪುವಂತ ಒಂದು ಕತೆ ಸಿಕ್ಕರೆ ಖಂಡಿತವಾಗಿಯೂ ಕೂಡ ನಟಿಸ್ತಾರೆ, ಅವರೇ ಹೇಳಿದ್ದಾರೆ. ಆ ರೀತಿ ಒಂದು ಕತೆ ಇನ್ನೂ ಸಹ ಸಿಕ್ಕಿಲ್ಲ. ಸೊ ಕಾದು ನೋಡ್ಬೇಕು ಯಾವಾಗ ಕತೆ ಸಿಗಬಹುದು ಅಂತ. ನಿಮ್ಗೆ ಅನ್ಸುತ್ತೆ ತಪ್ಪದೆ ಕಮೆಂಟ್ ಮಾಡಿ. ಗಿಲ್ಲಿ ಮತ್ತೆ ಕಾವ್ಯ ಒಟ್ಟಿಗೆ ಸಿನಿಮಾದಲ್ಲಿ ನಟಿಸ್ಬೇಕಾ, ನಟಿಸಿದ್ರೆ ನೀವು ನೋಡ್ತೀರಾ? ಎಲ್ಲರೂ ಕೂಡ ಈ ಒಂದು ಸಿನಿಮಾಗಾಗಿ ವೆಯ್ಟ್ ಮಾಡ್ತಾರೆ. ಇಫ್ ಇನ್ ಕೇಸ್ ಏನಾದ್ರು ಇದು ನಿಜವಾದ್ರೆ ಗಿಲ್ಲಿ ನಟ ಅವರಿಗೆ ತುಂಬಾನೇ ಸಪೋರ್ಟ್ ಅನ್ನು ಮಾಡುವುದು ಮೊದಲಿಗೆ ಸುದೀಪ್ ಸರ್ ಅವರು ಒಂದು ಸ್ಟೋರಿ ಹಾಕಿದ್ರು ಸಾಕು, ಒಳ್ಳೆ ರೀತಿಯಲ್ಲಿ ಕೂಡ ಪ್ರಮೋಷನ್ ಆಗುತ್ತೆ. ಒಂದು ರೀತಿಯಲ್ಲಿ ಪೋಸ್ಟರ್ ಅನ್ನ ಇಟ್ಕೊಂಡ್ರೆ ಸಾಕು. ಸೊ ಅಷ್ಟರ ಮಟ್ಟಿಗೆ ಗಿಲ್ಲಿಗೆ ಒಂದು ಸಪೋರ್ಟ್ ಮೆಚ್ಚುಗೆ ಖಂಡಿತವಾಗಿಯೂ ಕೂಡ ಸಿಗುತ್ತೆ. ನೋಡೋಣ ಮುಂದಿನ ದಿವಸಗಳಲ್ಲಿ ಗಿಲ್ಲಿ ಏನಾದ್ರು ಸಿನಿಮಾದಲ್ಲಿ ಒಟ್ಟಿಗೆ ನಟಿಸ್ತಾರ ಅಂತ. ಗಿಲ್ಲಿ ಮತ್ತೆ ಕಾವ್ಯ ಬಿಗ್ ಬಾಸ್ ಮನೆಯಲ್ಲಿ ತುಂಬಾನೇ ಮೋಡಿ ಮಾಡಿದ್ರು. ಅದಾದ ಬಳಿಕ ಹೊರಗಡೆ ಕೆಲವೊಂದಿಷ್ಟು ಈವೆಂಟ್ಸ್ ಗಳಲ್ಲೂ ಸಹ ಭಾಗಿಯಾಗ್ತಾರೆ. ಮತ್ತೊಮ್ಮೆ ಆಗಾಗ ಕಾಣಿಸ್ಕೊತಾ ಇರ್ತಾರೆ. ಗಿಲ್ಲಿಗೂ ಕೂಡ ಅಷ್ಟೇ, ಪ್ರತಿ ದಿವಸ ಒಂದಲ್ಲ ಒಂದು ಈವೆಂಟ್ಸ್ ಗಳು ಬರ್ತಾನೆ ಇರುತ್ತೆ, ಬ್ಯುಸಿ ಆಗಿರ್ತಾರೆ. ಜನರಿಗೆ ಅಂದ್ರೆ ತುಂಬಾನೇ ಇಷ್ಟ. ಮತ್ತೆ ಸಾಮಾನ್ಯ ಜನರಂತೆ ಗಿಲ್ಲಿ ನಟ ಕೂಡ ಕಾಣಿಸ್ಕೋತಾರೆ. ಯಾವುದೇ ರೀತಿ ದುಡ್ಡು ಬಂದಿದೆ ಅಂತ ಐಷಾರಾಮಿ ಬಟ್ಟೆಗಳು ಹಾಕುವುದು ಏನೂ ಕೂಡ ಇಲ್ಲ. ಚಿಕ್ಕವರಿಂದ ದೊಡ್ಡವರ ತನಕ ಎಲ್ಲರೂ ಕೂಡ ಗಿಲ್ಲಿನ ಇಷ್ಟಪಡೋದು. ರಾಜಕೀಯ ವ್ಯಕ್ತಿಯವರಿಗೂ ಕೂಡ ಗಿಲ್ಲಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಅವರು ಕೂಡ ಮೆಚ್ಚಿಕೊಂಡಿದ್ದಾರೆ. ಬೆಸ್ಟ್ ವಿಶಸ್ ಅನ್ನ ತಿಳಿಸ್ತಾನೆ ಇರ್ತಾರೆ.